ಅಂತಾನೆ ಬಂದಿದ್ದೀವಿ. ಆದ್ರೂ ಕೂಡ ನಮಗೆ ಸಾಮಾಜಿಕವಾಗಿ ನ್ಯಾಯ ಇನ್ನುವರೆಗೆ ಅದ್ರ ನಮ್ಗೆ ದಕ್ಕಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತು ಹೇಳ್ತಾರೆ, ಸಮರ್ಪಕವಾಗಿ ಸಮಬಾಳು ಮತ್ತು ಸಮಪಾಲು ಅಂತ ಹೇಳಿ. ಅಣ್ಣವರು ಬಹಳಷ್ಟು ಎಲ್ಲ ಮಾಹಿತಿಯನ್ನ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ನಾನು ಹೇಳೋದಕ್ಕೆ ಏನಿಲ್ಲ, ಸಮಯದ ಅಭಾವ ಆಗಿರೋದ್ರಿಂದ ನಾನು ಇನ್ನೊಂದು 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಅಂತಂದ್ರೆ ಸುಮ್ಮನೆ ತಮ್ಮ ಒಂದು ಹಣವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಸಮಿತಿ ಮಾಡ್ತಾರೆ, ಕಾಂತರಾಜ್ ಆಯೋಗ ಎಲ್ಲಿಗೋಯ್ತು, ಸದಾಶಿವ ಆಯೋಗ ಎಲ್ಲಿಗೋಯ್ತು, ಮಾಧುಸ್ವಾಮಿ ಆಯೋಗ ಎಲ್ಲಿಗೋಯ್ತು, ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗ ಎಲ್ಲಿಗೋಯ್ತು. 110 ಕೋಟಿ ಏನಪ್ಪಾ ಅಂತಂದ್ರೆ 110 ಕೋಟಿ ಹಣವನ್ನ ಖರ್ಚು ಮಾಡಿ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಅದಕ್ಕೆ 56,000 ಏನಪ್ಪಾ ಶಿಕ್ಷಕರನ್ನ ಬಳಸ್ಕೊಂಡ್ರು. ಅವರು ಸಮಯನೂ ವ್ಯರ್ಥ, ಈ ಕಡೆ ದುಡ್ಡು ವ್ಯರ್ಥ. ಅದ್ರ ಜೊತೆಗೆ ಅದಕ್ಕೂ ಕೂಡ ಅವ್ರು ಏನ್ ಹೇಳಿದ್ದಾರೆ, ಮಾದಿಗರಿಗೆ 6% ಕೊಡಿ, ವಲಯ ಸಮುದಾಯಕ್ಕೆ ಏನಪ್ಪಾ ಅಂದ್ರೆ 5% ಕೊಡಿ, ಆಮೇಲೆ 4 ಹೀಗೆ ಅಲೆಮಾರಿ ಸಮುದಾಯಕ್ಕೆ 1% ಅನ್ನು ಕೊಡಿ ಅಂತೇಳಿ ಆ ಒಂದು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅದನ್ನು ಕೂಡ ಯಥಾರ್ಥವಾಗಿ ಏನಾದರೂ ಜಾರಿ ಮಾಡಿದ್ರ ಅದು ಕೂಡ ಇಲ್ಲ. ಏನು ನೆಪ ತೆಗೆದ್ರು, ಏಕೆ ಹೇಳಿ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅಂತ ಹೇಳ್ಬಿಟ್ಟು ಅದೊಂದು ನೆಪ ತೆಗೆದ್ರು. ಏನಾದ್ರೂ ಒಂದು ನೆಪ ತೆಗಿತಲೇ ಇದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಮಾದಿಗರಿಗೆ ನ್ಯಾಯ ಕೊಡಿಸ್ಬೇಕಂತ ಇವರಲ್ಲಿ ಒಂದು ಸ್ವಲ್ಪನೂ ಕೂಡ ಇಲ್ಲ. ಯಾಕಂದ್ರೆ ಇರೋದೇ 1-2 ಸಚಿವರು, ಅವರೇ ಧ್ವನಿ ಎತ್ತಾರೆ. ಮತ್ತೆ ಉಳಿದವ್ರ ಅವ್ರನ್ನ ಸುಮ್ ಮಾಡಿಬಿಟ್ರೆ ನಾವು ಯಾರು ಧ್ವನಿ ಎತ್ತಂತ ಇಲ್ಲ. ನಾವೆಲ್ಲರೂ ಕೂಡ ಹೊರಗಡೆ ನಿಂತು ಏನಂತಾರಲ್ಲ, ಅಧಿಕಾರಕ್ಕೆ ಬೆಲೆ ಇದೆ, ಹೋರಾಟಕ್ಕೆ ಬೆಲೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಹೋರಾಟ ಮಾಡೋರ್ನ ಹೊರಗಡೆ ನಿಂತು ಧಿಕ್ಕಾರ ಆಗಿ ಬರ್ತೀವಿ, ಶಾಸನ ಮಾಡೋರು ಅವರು. ಆತರ ನಮ್ಮನ್ನ ಏನಪ್ಪಾ ಅಂದ್ರೆ ಮೂರ್ಖರನ್ನಾಗಿ 35 ವರ್ಷಗಳ ಕಾಲ ನಮ್ಮನ್ನ ಓಟಿಗಾಗಿ ನಮ್ಮನೆಪ್ಪ ಅಂತಂದ್ರ ಅವ್ರು ಯೂಸ್ ಮಾಡ್ಕೊಂತಾನೆ ನಮಗೆ ಬಂದಿದ್ದಾರೆ. ಹಾಗಾಗಿ ಇವತ್ತು ನಾವು ಓಟಿಗೆ ಅಷ್ಟೇ ಮೀಸಲಾಗಿ ಬಿಟ್ಟಿದ್ದೀವಿ. ಮೊದಲೇನಾಗ್ತಿತ್ತು ಅಂತಂದ್ರ ಈ ವರ್ಷದಲ್ಲಿ ಏನಪ್ಪಾ ಅಂತಂದ್ರ ಯಾವಾಗ ರಾಜ್ಯ ನಾಯಕರು ಭಾಸ್ಕರ್ ಪ್ರಸಾದ್ ಅಣ್ಣವರಾಗಿರ್ಬೋದು, ಇವನ್ ಅರುಣ್ ಕುಮಾರ್ ಸರ್ ಅವರಾಗಿರ್ಬೋದು, ಮಂದಕೃಷ್ಣ ಮಾದಿಗ ಅಣ್ಣನವರ ಒಂದು ಏನಪ್ಪಾ ಅಂತಂದ್ರ ಗೈಡ್ಲೈನ್ಸ್ ಮುಖಾಂತರ ನರಸಪ್ಪ ದೊಂಡವರಾಗಿರ್ಬೋದು, ಅನೇಕ ರಾಜ್ಯ ನಾಯಕರು, ಇವನ್ನ ನಮ್ಮ ನಂದಕುಮಾರ್ ಸರ್, ಬಾಂಬೇಕರ್ ಸರ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ರಾಜ್ಯದ ನಾಯಕರ ಒಂದು ಗೈಡ್ಲೈನ್ಸ್ ತಗೊಂಡು ಅವರು ಕೂಡ ಹೇಳ್ಬಿಟ್ರು, ಇವತ್ತು ನಾವು ಹೋರಾಟದ ರೂಪುರೇಷೆಗಳನ್ನ ಸ್ವಲ್ಪ ಬದಲಾವಣೆ ಮಾಡಬೇಕು. ಯಾಕಂತಂದ್ರೆ ನಾವು 111 ದಿನಗಳ ಕಾಲ ಹೋರಾಟ ಮಾಡಿದ್ರು ನಮ್ಮನ್ನು ಕ್ಯಾರಿ ಆಗ್ಲಿಲ್ಲ. ಇವತ್ತು ಭಾಸ್ಕರ್ ಸರ್ ಅವರು ಒಂದೇ ಒಂದು ಹೇಳಿಕೆ ಕೊಟ್ಟುಬಿಟ್ರು ಸಾಕು, ಅವ್ರ ಮನೆ ಸುತ್ತಮುತ್ತಲು ಎಲ್ಲರೂ ಕೂಡ ಏನಪ್ಪಾ ಅಂತಂದ್ರೆ ಕಟ್ಟಾಕಂತ ಕೆಲಸ ಮಾಡ್ತಾರೆ, ಪೊಲೀಸ್ನವ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಆ ಮಾದಿಗರಲ್ಲಿ ಇರ್ತಕ್ಕಂಥ ಒಂದು ತಾಕತ್ತು, ದಿಟ್ಟ ಒಂದು ಏನಪ್ಪಾ ಅಂದ್ರೆ ಅವ್ರಲ್ಲಿ ಇರ್ತಕ್ಕಂಥ ಹೋರಾಟದ ಒಂದು ಕಿಚ್ಚು. ಹಾಗಾಗಿ ಇವತ್ತು ನಾನು ಹೇಳಕ್ ಇಷ್ಟಪಡೋದು ಒಂದೇ, ಇವತ್ತು ರಾಜ್ಯ ಸರ್ಕಾರ ದಯವಿಟ್ಟು ತಾವು ಮೂಗಿಗೆ ತುಪ್ಪ ಒರೆಸುವಂತ ಕೆಲಸ ಮಾಡಬಾರ್ದು. ಎಲ್ಲಿ ನಾವು ಏನಾದ್ರೂ ಮಾಡಿಬಿಟ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಹೊಡೆತ ಬೀಳ್ತದೆ ಅಂತಕ್ಕಂಥ ಅವ್ರಿಗೂ ಕೂಡ ಭಯ ಇದೆ. ಹಾಗಾಗಿ ನಾನು ಸ್ಪಷ್ಟವಾದಂತಹ ಈ ಒಂದು ಸರ್ಕಾರಕ್ಕೆ ಸಂದೇಶ ಕೊಡ್ಬೇಕಂತ ನಾನು ಹೇಳೋದಾದ್ರೆ, ಇವತ್ತು ನಮಗೆ ಬರ್ಬೇಕಾದಂತಹ 6% ರಿಸರ್ವೇಶನ್ ನಮಗೆ ದಯವಿಟ್ಟು ಕೊಡಿ. ಆನಂತರ ಉಳಿದಿರ್ತಕ್ಕಂಥದ್ದು ನೀವೇನಾದ್ರೂ ಮಾಡ್ಕೊಳ್ಳಿ. ಇವತ್ತು ನಾವೇ ಏನ್ ಮಾಡಕತ್ತೀವಿ ಅಂತಂದ್ರೆ ಅವರಿಗೆ 5 ನಮಗೆ 5 ಇನ್ನೊಬ್ಬರಿಗೆ ಹಿಂಗ ನಾವೇ ಪಾಲ್ ಮಾಡಕತ್ ಬಿಟ್ಟಿವಿ. ಹಿಂಗಾಗಿ ನಾವೇನಪ್ಪ ಅಂತಂದ್ರೆ ಅವ್ರ ಸಲುವಾಗಿ ನಾವೇನಪ್ಪ ಅಂದ್ರೆ ಹಿಂದೆ ಉಳ್ಕೊಂತ ಹೊಂಟ್ಬಿಟ್ಟಿವಿ. ನಾವು ಮಾಡಕತ್ತಿದ್ದು ಒಬ್ಬರ ಸಲುವಾಗಿ ಅಂತ ಅವ್ರು ತಿಳ್ಕೊಂಡ್ಬಿಟ್ಟಾರ. ಆದ್ರೂ ನಾವು ಮಾಡಕತ್ತಿದ್ದು 101 ಜಾತಿಗೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಇದು ಎಲ್ಲರಿಗೂ ಕೂಡ 101 ಜಾತಿಗೆ ಅನ್ವಯ ಆಗ್ತದ. ಇವತ್ತು ಮಿತಿಗೆ ನಮಗೆ ಸಿಗಬೇಕಾದಂತ ಎಲ್ಲಾ ಸೌಲಭ್ಯಗಳನ್ನು ಬೇರೆಯವರು ತಿಂದು ತೆಗೆದರೆ ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ.